ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ಕುವೆಂಪು ಮತ್ತೆ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಸೊ ಚಿಕ್ಕ ಮಕ್ಕಳಿಗೆ ಅಂದರೆ ಶಿಶು ಸಾಹಿತ್ಯ ಕೂಡ ಅವರು ಸಾಹಿತ್ಯದಲ್ಲಿ ಕೃಷಿ ಮಾಡಿದ್ದಾರೆ. ಅಮಲನ ಕತೆ 1924ನೇ ಇಸ್ವಿಲಿ ಬರೆದ್ರೆ, ಮೋಡಣ್ಣನ ತಮ್ಮ ಅದು ನಾಟಕ ಹಾಗೂ ಕನ್ವರ್ಟ್ ಆಗಿದೆ. ಸೊ 1926ನೇ ಇಸ್ವಿ. ಆಳೂರು 1926ನೇ ಇಸ್ವಿ. ಸೊ ಒನ್ ಆಫ್ ದ ಗ್ರೇಟೆಸ್ಟ್ ಅಂದರೆ ಎಲ್ಲರಿಗೂ ಚಿರಪರಿಚಿತ ಜಾಸ್ತಿ ಅಂತ ಅಂದರೆ ಬೊಮ್ಮನಹಳ್ಳಿಯ ಕಿಂದರ ಜೋಗಿ. ಇದು ಮೂವಿಯಾಗಿ ಕೂಡ ಬಂದಿದೆ. 1928ನೇ ಇಸ್ವಿಲಿ ಬರೆದಿದ್ದಾರೆ. ತದನಂತರದಲ್ಲಿ ನನ್ನ ಗೋಪಾಲ ಒನ್ಸ್ ಅಗೈನ್ ದಿಸ್ ಇಸ್ ಆಲ್ಸೋ ನಾಟಕ 1930ನೇ ಇಸ್ವಿ. ನನ್ನ ಮನೆ 1946ನೇ ಇಸ್ವಿ. ಮೇಘಪುರ 1947ನೇ ಇಸ್ವಿ. ಮರಿ ವಿಜ್ಞಾನಿ 1947ನೇ ಇಸ್ವಿ. ಕೊನೆಗೆ ನರಿಗಳಿಗೇಕೆ ಕೋಡಿಲ್ಲ 1977ನೇ ಇಸ್ವಿ. ಸೊ ಒಟ್ಟು 8 ಶಿಶು ಸಾಹಿತ್ಯದಲ್ಲಿ ಇವರು ಬರೆದಿದ್ದಾರೆ. ತದನಂತರದಲ್ಲಿ ಇತರೆ ಅಂದರೆ ಬೇರೆ ಒಂದು ಇದರಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಜನಪ್ರಿಯ ವಾಲ್ಮೀಕಿ ರಾಮಾಯಣ ಇದನ್ನು ಸಹ ಬರೆದಿದ್ದಾರೆ. ತದನಂತರದಲ್ಲಿ ಆಯ್ದ ಸಂಕಲನಗಳು ಕನ್ನಡ ಡಿಂಡಿಮವ, ಕಬ್ಬಿಗನ ಕೈಬುಟ್ಟಿ ಆ್ಯಂಡ್ ದೆನ್ ಪ್ರಾರ್ಥನಾ ಗೀತಾಂಜಲಿಗಳು. ಸೊ ಈ ಥರ ಎಲ್ಲ ಇದು 3 ಬರೆದಿದ್ದಾರೆ. ಸೊ ಒಟ್ಟಾರೆಯಾಗಿ ಕುವೆಂಪು ಅವರು ಕೃಷಿ ಸಾಹಿತ್ಯದಲ್ಲಿ ಇಂಥದ್ದು ಬರೆದಿಲ್ಲ ಅನ್ನೋದೇ ಅಂತ ಇಲ್ಲ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ಲೇಖನ ಸಾಹಿತ್ಯ, ಆಯ್ದ ಸಂಕಲನಗಳು, ತಮ್ಮ ಒಂದು ಜೀವನ ಕಥೆ ಅಂದರೆ ತಮ್ಮದೇ ಒಂದು ಆಟೋಬಯೋಗ್ರಫಿ ಏನು ಹೇಳ್ತೀವಿ, ತದನಂತರದಲ್ಲಿ ಬೇರೆಯವ್ರದ್ದು ಒಂದು ಬಯೋಗ್ರಫಿಗಳು, ಪ್ರತಿಯೊಂದು ಬರೆದಿದ್ದಾರೆ. ಕಾವ್ಯಗಳು, ಕಾದಂಬರಿಗಳು, ಸಂಕಲನಗಳು, ವಿಚಾರವಾದ. ಸೊ ಈ ರೀತಿ ಕುವೆಂಪು ಅವರು ಬರೆದಿದ್ದಾರೆ. ಸೊ ದಿಸ್ ಇಸ್ ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ಕುವೆಂಪು. ನಮಸ್ಕಾರ ಸ್ನೇಹಿತರೆ.